ಒಳ್ಳೆದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು, ಕೆಟ್ಟದನ್ನಲ್ಲ. ಪತ್ರಿಕೆ ಏನು ಹೇಳ್ತಾರೆ ಅಂದರೆ ಒಳ್ಳೆ ವಿಚಾರನ ಯಾವತ್ತೂ ಪೋಸ್ಟ್ಪೋನ್ ಮಾಡಬಾರ್ದು. ಒಬ್ಬನ ಹೊಡಿಬೇಕು, 2 ದಿವಸ ಪೋಸ್ಟ್ಪೋನ್ ಮಾಡಿ, 1 ದಿವಸ ಪೋಸ್ಟ್ಪೋನ್ ಮಾಡಿ. ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಪೋಸ್ಟ್ಪೋನ್ ಮಾಡಬೇಡಿ. ಯಾಕಂದ್ರೆ ಭಗವದ್ಗೀತೆ ಏನು ಹೇಳ್ತಾ ಇದೆ ಅಂದರೆ ನಾವು ಬಿಟ್ಟು ಹೋಗೋದಕ್ಕೆ ರಾತ್ರಿ ಆಗೋದು ಕಷ್ಟ ಬೀಳ್ತಾ ಇದ್ದೀವಿ, ಮತ್ತೆ ನಮ್ಮಿಂದ ತಗೊಳ್ಳೋದಕ್ಕೆ ಇನ್ನೆಷ್ಟು ಕಷ್ಟ ಬೀಳಬೇಕು. ನಮಗೆ ಸಾಧಿಸಬೇಕಾದಷ್ಟು ಚಿಂತೆ ಕೂಡ ಇಲ್ಲ ಅಂದ್ರೆ ನಮ್ಮಿಂದ ತಗೊಂಡು ಹೋಗೋದಕ್ಕೆ. ನೋಡಿ, ಬಿಟ್ಟು ಹೋಗೋದಕ್ಕೆ ರಾತ್ರಿ ಆಗೋದು ಕಷ್ಟ ಬೀಳ್ತಾ ಇದ್ದೀವಿ, ಏನು ನಮ್ಮಿಂದ ಬರಲ್ಲ. ನಾವು ಇಲ್ಲಿ ಯಾಕೆ ಬರ್ತೀವಿ ಭೂಮಿ ಮೇಲೆ ಅಂದರೆ, ನಾನು ಈ 20 years ರಿಸರ್ಚ್ ಅಲ್ಲಿ ತಿಳ್ಕೊಂಡಿದ್ದೇನೆಂದ್ರೆ, ನಾವು ಯಾಕೆ ಬರ್ತೀವಿ ಅಂದರೆ ಆತ್ಮಜ್ಞಾನ ಕಲಿಯೋಕ್ಕೆ, ಪುಣ್ಯಾನ ಸಂಪಾದನೆ ಮಾಡೋದು. ಈ ಎರಡೇ ನಮ್ಮಿಂದ ಬರೋದು. ಇನ್ನು ಉಳಿದಿದ್ದೆಲ್ಲ ಟೈಮ್ ಪಾಸ್ ಆಗುತ್ತೆ. ಪತ್ರಿಕೆ ಹೇಳ್ತಾರೆ ಮನಿ ಅರ್ನಿಂಗ್ ಆಲ್ಸೋ ಟೈಮ್ ಪಾಸ್ ಅಂತ. ದುಡ್ಡು ಕೂಡ ನಿನ್ನಿಂದ ಬರಲ್ಲ, ಅರ್ಥ ಆಗ್ತಾ ಇದೆಯಾ? ಟೈಮ್ ಪಾಸ್ ಅಂತ ಅದು. ಯಾವುದು ನಿನ್ನಿಂದ ಬರಲ್ಲೋ ಅದೆಲ್ಲ ಟೈಮ್ ಪಾಸೇ. ಯಾವುದು ನಿನ್ನಿಂದ ಬರ್ತದೋ ಜನ್ಮ ಜನ್ಮಗಳಿಗೆ ಅದೇ ಟೈಮ್ ಗೇಮ್. ನಮ್ಮಿಂದ ಏನು ಬರ್ತದೆ? ಧ್ಯಾನ, ಆತ್ಮಜ್ಞಾನ, ನೀವು ಮಾಡಿದಂಥ ಪರೋಪಕಾರ. ಸೊ ಯಾವಾಗಲೂ ಪರೋಪಕಾರ ಮಾಡೋಕ್ಕೆ ಆಲೋಚನೆ ಮಾಡಬೇಡಿ, ಫಾಸ್ಟ್ ಆಗಿ ಮಾಡಬೇಕು. ಇದಕ್ಕೊಂದು ಸ್ಟೋರಿ ಇದೆ ಮಹಾಭಾರತದಲ್ಲಿ. ಕೃಷ್ಣ ಕರ್ಣನ ಮನೆಗೆ ಬರ್ತಾನಂತೆ. ಕರ್ಣ ಸ್ನಾನ ಮಾಡ್ತಾ ಇರ್ತಾನಂತೆ, ಎಣ್ಣೆ ಹಚ್ಕೊಂಡು. ಅದ್ಭುತವಾದ ಕ್ರಿಸ್ಟಲ್ ಬೌಲ್ ಇರ್ತದಂತೆ, ಅದರಲ್ಲಿ ಎಣ್ಣೆ ತಗೊಂಡು ಈಗ ಈ ಥರ ಹಚ್ಕೊಂತಾ ಇರ್ತಾನಂತೆ. ಕ್ರಿಸ್ಟಲ್ ಬೌಲ್ನ ನೋಡಿ ಕರ್ಣನ್ ಕೇಳ್ತಾನಂತೆ, ಆ ಕ್ರಿಸ್ಟಲ್ ಬೌಲ್ ನಾನು ಕೊಟ್ಬಿಡು, ಬಹಳ ಚೆನ್ನಾಗಿದೆ, ನಾನು ಮನಸ್ಸು ಸೋತೋಗ್ಬಿಟ್ಟಿದೆ ಆ ಬೌಲ್ನ ನೋಡ್ತಾ ಇದ್ರೆ, ಅಷ್ಟು ಅದ್ಭುತವಾಗಿದೆ ಅಂತ. ಇಮಿಡಿಯೇಟ್ಲಿ ಏನ್ ಮಾಡ್ತಾನಂದ್ರೆ ಕರ್ಣ ಲೆಫ್ಟ್ ಹ್ಯಾಂಡ್ ಎಲ್ಲ ಬೌಲ್ನ ಕೊಡ್ತಾನಂತೆ. ಕೃಷ್ಣ ಕೇಳ್ತಾನಂತೆ ಕರ್ಣನಿಗೆ, ನೀನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಧ್ಯಾನ ಮಾಡ್ತಾ ಇದೆಯಲ್ಲ ಅಂದ್ರೆ. ಅವಾಗ ಕರ್ಣ ಹೇಳ್ತಾನಂತೆ, ಎಡಗೈಯಿಂದ ಬಲ ಕೈಯಲ್ಲಿ ಬರೋವರೆಗೆ ನನ್ನ ಬುದ್ಧಿ ಚೇಂಜ್ ಆಗ್ಬಿಡ್ತದೆ, ನಾನು ಕೊಡೋದಿಲ್ಲ, ಅದಕ್ಕೆ ಎಡಗೈಯಲ್ಲೇ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಕರ್ಣ ನಮಗೆ ಇನ್ಸ್ಪಿರೇಷನ್. ಅಂದ್ರೆ ಒಳ್ಳೆದನ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡಬೇಡಿ. ಧ್ಯಾನ ಮಾಡೋದು ಬಹಳ ಅದ್ಭುತವಾದದ್ದು, ಶಾಖಾಹಾರ ರ್ಯಾಲಿಗಳು ಮಾಡೋದು ಬಹಳ ಅದ್ಭುತವಾದದ್ದು, ಪಿರಿಮಿಡ್ ಕಟ್ಟೋದು ಬಹಳ ಅದ್ಭುತವಾದದ್ದು, 10 ಜನನ ಸೇರಿಸಿ ಧ್ಯಾನ ಹೇಳ್ಕೊಡೋದು ಅದ್ಭುತವಾದದ್ದು. ಸೊ ಯಾವಾಗಲೂ ಆತ್ಮಜ್ಞಾನ ವಿಚಾರಗಳನ್ನ ಪೋಸ್ಟ್ಪೋನ್ ಮಾಡಬಾರ್ದು. ನಾನು ಕಲ್ತಿರೋ ಸೂತ್ರ ಏನು ಅಂದ್ರೆ, ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಂಗಿರ್ಬೇಕಂದ್ರೆ ಆಲಸ್ಯ ಅಮೃತ ವಿಷಯ. ಹೆಂಗಿರ್ಬೇಕು? ನಿನಗೆ 10 ನಿಮಿಷ ಟೈಮ್ ಸಿಕ್ತು, ನಾನು ಆಮೇಲೆ ಧ್ಯಾನ ಮಾಡ್ತೀನಿ ಅನ್ಬಾರ್ದು. 10 ನಿಮಿಷ ಧ್ಯಾನ ಮಾಡ್ಬಿಡ್ಬೇಕು. ಲಾ ಆಫ್ ಅಟ್ರಾಕ್ಷನ್ ಏನು ಗೊತ್ತಾ? ನೀನು 10 ನಿಮಿಷ ಧ್ಯಾನ ಮಾಡಿಬಿಟ್ರೆ ಆ ಧ್ಯಾನ ನಿಮಗೆ 1 ಗಂಟೆ ಟೈಮ್ ಧ್ಯಾನ ಕೊಡ್ತದೆ ನಿಮಗೆ. ನೀವು ಏನು ಮಾಡ್ತೀವೋ ಅದು ಮಲ್ಟಿಪ್ಲೈ ಆಗ್ತಾ ಇರ್ತದೆ ಯಾವಾಗಲೂ. ಲಾ ಆಫ್ ಅಟ್ರಾಕ್ಷನ್. ನೀರಿದ್ದ ಕಡೆ ನೀರು ಬರ್ತವೆ, ದುಡ್ಡಿದ್ದ ಕಡೆನೇ ದುಡ್ಡು ಬರ್ತವೆ, ಧ್ಯಾನ ಇದ್ದ ಕಡೆನೇ ಮತ್ತೆ ಧ್ಯಾನ ಬರ್ತದೆ. ಒಳ್ಳೆ ಕೆಲಸಗಳನ್ನ ಯಾವಾಗಲೂ ಪೋಸ್ಟ್ಪೋನ್ ಮಾಡಬೇಡಿ, ಕೆಟ್ಟ ಕೆಲಸನ ಪೋಸ್ಟ್ಪೋನ್ ಮಾಡಿ. ಒಬ್ಬನ ಹತ್ರ ಜಗಳ ಆಡ್ಬೇಕು ಮನೆ ಬಗ್ನಿ ಮಾತ್ರ, ನಾಳೆ ಆಡ್ಬೋದು. ಅರ್ಥ ಆಗಿದೆ ಇದೆಯಾ? ಪ್ರಾಪಂಚಿಕ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಿ, ಆದ್ರೆ ಆಧ್ಯಾತ್ಮಿಕ ಕೆಲಸಗಳನ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಲ್ಲ? ಈ 5 ಪಾಯಿಂಟ್ಸ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವಾಗಲೂ ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಅರ್ಥ ಆಗ್ಬೇಕಂದ್ರೆ ನೀವು ಚೆನ್ನಾಗಿ ರೆಗ್ಯುಲರ್ ಆಗಿ ಧ್ಯಾನ ಮಾಡಬೇಕು. ಇದನ್ನೇ ಭಗವದ್ಗೀತೆ ಹೇಳ್ತಾ ಇದೆ, ಸ್ವಧರ್ಮ. ಏನ್ ಹೇಳ್ತಾ ಇದೆ? ಎಲ್ಲಾ ಧರ್ಮಗಳಿಂದಲೂ ಶ್ರೇಷ್ಠವಾದ ಧರ್ಮ ಯಾವುದು? ಸ್ವಧರ್ಮ. ಆ ಸ್ವಧರ್ಮನೇ ಧ್ಯಾನ ಧರ್ಮ ಅಂತೀವಿ. ಉಳಿದದ್ದೆಲ್ಲ ಪರಧರ್ಮಗಳೇ. ನೀವು ಏನ್ ಮಾಡ್ತಾ ಇದ್ರ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವೆಲ್ಲ ಪರಧರ್ಮಗಳೇ. ಸೊ ಯಾವುದು ಸ್ವಧರ್ಮ? ಧ್ಯಾನ ಧರ್ಮನೇ ಸ್ವಧರ್ಮ. ಎಲ್ಲಾ ಧರ್ಮಗಳಿಂದಲೂ ಶ್ರೇಷ್ಠವಾದ ಧರ್ಮ ಯಾವುದು? ಸ್ವಧರ್ಮ ಯಾವುದು? ಧ್ಯಾನ ಧರ್ಮ. ಪ್ರತಿನಿತ್ಯ ನಮಗಾಗಿ ನಾವು ಏನಾದ್ರು ಮಾಡ್ಕೊಂತ ಇದೀವಿ 24 ಗಂಟೆಯಲ್ಲಿ ಅಂದ್ರೆ ಕೇವಲ ಒಂದು ಧ್ಯಾನ ಧರ್ಮನೇ. ಅಂತ ಆಗ್ತಾ ಇದೆಯಾ? ಇದನ್ನ ಪೋಸ್ಟ್ಪೋನ್ ಮಾಡಬೇಡಿ. ನೀವು ಚೆನ್ನಾಗಿದ್ರೇನೆ ಎಲ್ಲವೂ ಚೆನ್ನಾಗಿದ್ದಂಗೆ, ಇದು ನೆನ್ಪಿಟ್ಕೊಳ್ಳಿ. ಒಬ್ಬ ಕುಳ್ಳ ಇನ್ನೊಬ್ಬ ಕುಳ್ಳಗೆ ದಾರಿ ತೋರಿಸಿರ್ತದೆ, ಅಂದ್ರೆ ಒಬ್ಬ ಕುಳ್ಳ ಇನ್ನೊಬ್ಬ ಕುಳ್ಳಗೆ ದಾರಿ ತೋರ್ಸಕ್ ಸಾಧ್ಯ ಇಲ್ಲ. ಈಜು ಬಾರ್ಲಾದವರು ಇನ್ನೊಬ್ಬ ಈಜು ಬರ್ದವ್ರಿಗೆ ಈಜು ಹೇಳೋಕೆ ಸಾಧ್ಯ ಇಲ್ಲ. ನೀವು ಆರೋಗ್ಯವಾಗಿದ್ರೇನೆ ಎಲ್ಲವೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಏನ್ ಮಾಡ್ಬೇಕು? ನೀವು ಧ್ಯಾನ ಮಾಡಬೇಕು, ಟೈಮ್ ಕೊಡ್ಬೇಕು. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಟೈಮ್. ಏನು ಇನ್ವೆಸ್ಟ್ಮೆಂಟ್? ಇಲ್ಲಿ ದುಡ್ಡು ಅಲ್ಲ, ಇಲ್ಲಿ ಬಂಡವಾಳ. ಟೈಮ್ ಈಸ್ ಮನಿ. ನೀವು ಎಷ್ಟೆಷ್ಟು ಟೈಮ್ನ ಕೊಡ್ತೀರಾ ಅಷ್ಟು ಅದ್ಭುತವಾಗಿ ನಿಮ್ಮ ಡೆವಲಪ್ಮೆಂಟ್ ಬೆಳೀತದೆ. ಫಸ್ಟು ಮೇಕಿಂಗ್ ಮೈಂಡ್ನ ಎಂಟಿ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಓಪನ್ ಮೈಂಡೆಡ್ ಸಿಸ್ಟಮ್ ಇರಬೇಕು. ನಾನು ಗ್ರೇಟ್ ಎಲ್ಲರೂ ಗ್ರೇಟ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಸುಪೀರಿಯಾರಿಟಿ ಫೀಲಿಂಗ್ಸ್ ಅಲ್ಲಿ ಇರಬಾರ್ದು. ನನಗೆ ಏನು ಗೊತ್ತಿಲ್ಲ ಅಂತ ಇನ್ಫೀರಿಯಾರಿಟಿ ಫೀಲಿಂಗ್ಸ್ ಅಲ್ಲಿ ಇರಬಾರ್ದು. ನನಗೆ ಎಲ್ಲ ಗೊತ್ತು ಅಂತ ಸುಪೀರಿಯಾರಿಟಿ ಫೀಲಿಂಗ್ಸ್ ಅಲ್ಲಿ ಇರಬಾರ್ದು. ನಾನು ಗ್ರೇಟ್ ಎಲ್ಲರೂ ಗ್ರೇಟ್ ಅನ್ನೋ ಈಕ್ವಾಲಿಟಿಯಲ್ಲಿ ಟ್ರಾವೆಲ್ ಮಾಡಬೇಕು. ಓಪನ್ ಮೈಂಡೆಡ್ ಅಲ್ಲಿ ಇರಬೇಕು. 3ನೇದು, ಒಳ್ಳೆ ಕೆಲಸನ ಯಾವತ್ತೂ ಪೋಸ್ಟ್ಪೋನ್ ಮಾಡಬಾರ್ದು. 4ನೇದೇನು? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಏನಾಗ್ತದೆ? ಭಗವದ್ಗೀತೆ ಹೇಳ್ತಾ ಇದೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅಂದ್ರೆ ಹುಟ್ಟಿದ ಮೇಲೆ ಒಂದಲ್ಲ ಒಂದ್ ದಿವಸ ಈ ದೇಹ ಬಿಟ್ಟು ಹೋಗ್ಲೇಬೇಕು. ಈ ಸತ್ಯ ಯಾವಾಗಲೂ ನೆನಪಿರ್ಬೇಕು. ಎಲ್ಲರಿಗೂ ಗೊತ್ತು, ಹುಟ್ಟಿದ ಮೇಲೆ ಸರ್ವಸಾಮಾನ್ಯ ಮನುಷ್ಯನಿಗೂ ಕೂಡ ಗೊತ್ತು, ಹುಟ್ಟಿದ ಮೇಲೆ ಒಂದಲ್ಲ ಒಂದ್ ದಿವಸ ದೇಹ ಬಿಡಬೇಕು ಅಂತ. ಆದ್ರೆ ಆತ್ಮಜ್ಞಾನಿಗೆ ಏನ್ ಗೊತ್ತು?
ದೇಹ ಬಿಟ್ಮೇಲೆ ಮತ್ತೆ ನಾನು ಬರ್ತೀನಿ ಅಂತ ಆತ್ಮಜ್ಞಾನಿಗೆ ಗೊತ್ತು. ನರನಿಗೆ ಏನ್ ಗೊತ್ತು? ನಾನು ದೇಹ ಬಿಡ್ತೀನಿ ಅಂತ ಗೊತ್ತು. ನಾರಾಯಣನಿಗೆ ಏನ್ ಗೊತ್ತು? ನಾನು ಮತ್ತೆ ಬರ್ತೀನಿ ಅಂತ ಗೊತ್ತು. ಎಷ್ಟು ಈಸಿ ಇದೆ ನೋಡಿ. ನಮ್ಮ ಒಂದು ಡೆತ್ಗೆ ನಾವು ಪ್ರಿಪೇರ್ ಆಗಿರ್ಬೇಕು ಯಾವಾಗಲೂ. ಇದು ತಪ್ಪಿಸ್ಕೊಳ್ಳೋ ವಿಚಾರ ಅಲ್ಲ. ಸಾವು ಅಂದ್ರೆ ಶಾಪ ಅಲ್ಲ. ಸಾವು ಅಂದ್ರೆ ವರ ಅಂತ ತಿಳ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಏನು? ಸಾವು ಅಂದ್ರೆ ಶಾಪ ಅಲ್ಲ, ಸಾವು ಅಂದ್ರೆ ವರ. ಪತ್ರಿಜಿ ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತ ಜ್ಞಾನ ಅಂದ್ರೆ ಇದು ಮಿಸ್ಮರೈಸ್ ಆಗ್ತದೆ ಬಾಡಿ ಎಲ್ಲ, ಅಷ್ಟು ಅದ್ಭುತವಾದ ಜ್ಞಾನ. ಸೊ ಸಾವು ಅಂದ್ರೆ ಓಲ್ಡ್ ಸ್ಪಿರಿಚುವಲ್ ಸೈನ್ಸ್ ಅಂತ ಏನ್ ಹೇಳ್ಬಿಟ್ಟಿದೆ ಅಂದ್ರೆ ಒಂದು ದುಃಖ, ಒಂದು ಶೋಕ ಅಂತ ಡಿಸೈನ್ ಮಾಡ್ಬಿಟ್ಟಿದೆ. ನೀವೇ ಸ್ಪಿರಿಚುವಲ್ ಸೈನ್ಸ್ ಏನ್ ಹೇಳ್ತಾ ಇದೆ, ಪತ್ರಿಜಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭೂಮಿ ಮೇಲೆ ಸಾವ ಇಲ್ಲ ಅಂದ್ರೆ ಎಲ್ಲಿ ನೋಡಿದ್ರೆ ಈ ಭೂಮಿ ಮೇಲೆ ರೋಗದಿಂದ ಕೂಡಿದಂತ ಶರೀರಗಳು, ವಯಸ್ಸಾದ ಶರೀರಗಳೇ ಕಾಣ್ತಾ ಇರುವಂತೆ. ನೋಡ್ರಿ, ಸಾವು ನಮ್ಗೆ ಬೇಗ ಬೇಡ ನಮಗೆ. ಮತ್ತೆ ಸಾವು ಅಂದ್ರೆ ಹಳೇದಾದಂತ ದೇಹನ ಬಿಟ್ಟು ಹೊಸದಾದಂತ ದೇಹ ತಗೊಂಡ್ಬರೋದೇ ಸಾವು ಅಂತ. ಸಾವಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ.